ಹೇಗಿದ್ದೀರಾ? ವೆಲ್ಕಮ್ ಟು ಮೋನಿಕಾ ಯೂಟ್ಯೂಬ್ ಚಾನೆಲ್. ವೆಲ್ಕಮ್ ಟು ಎಪಿಸೋಡ್ 3 ಆಫ್ ಅವರೆಕಾಳು ಸೀರೀಸ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮತ್ತು ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇವಾಗ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಬೇಯಿಸಿ ಇಚ್ಕಿಟ್ಕೊಂಡಿರೋಂಥ ಅವರೆಕಾಳು, ಆಮೇಲೆ ಕ್ಯಾರೆಟು, ಸಬ್ಬಸಿಗೆ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಚಿಕ್ಕದಾಗಿ ಹೆಚ್ಚಿಕೊಂಡಿರೋ ಮೆಣಸಿನ್ಕಾಯಿ ಮತ್ತು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಒಂದು ಬೇಷನ್ನಲ್ಲಿ ಅಕ್ಕಿ ಹಿಟ್ಟು, ಸಬ್ಬಸಿಗೆ ಸೊಪ್ಪು, ಕ್ಯಾರೆಟು, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅವರೆಕಾಳು ಬೇಯಿಸಿಟ್ಕೊಂಡಿರೋ ನೀರು ಏನಿದೆ ಅದು ಸ್ವಲ್ಪ ಬೆಚ್ಚಗಿತ್ತು, ಅದನ್ನು ಹಾಕಿ ನಿಧಾನಕ್ಕೆ ಕಲಿಸ್ಕೋಬೇಕು. ತುಂಬ ಗಟ್ಟಿನೂ ಕಲಿಸ್ಕೋಬಾರ್ದು, ತುಂಬ ತೆಳ್ಳಗೂ ಕಲಿಸ್ಕೋಬಾರ್ದು. ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಇದನ್ನ ಹಿಟ್ಟನ್ನ ಕಲಿಸ್ಕೊಂಡು ರೆಡಿ ಮಾಡ್ಕೋಬೇಕು. ಇವಾಗ ನೋಡ್ತಾ ಇದ್ದೀರಲ್ಲ, ಹಿಟ್ಟು ಈ ಹದ ಬರಬೇಕು, ಆ ಥರ ಕಲಿಸ್ಕೋಬೇಕು. ನೆಕ್ಸ್ಟು ಒಂದು ಬಟರ್ ಶೀಟ್ನ ತಗೊಂಡು, ವಿಡಿಯೋ ಮಾಡ್ಕೊಳ್ಳೋದು ಸ್ವಲ್ಪ ಮಿಸ್ ಆಗಿದೆ, ಉಂಡೆ ಕಟ್ಕೊಂಡಿರೋದು ಹಿಟ್ಟನ್ನ, ಅದನ್ನು ಬಟರ್ ಶೀಟಿಗೆ ಎಣ್ಣೆ ಹಚ್ಬಿಟ್ಟು ಮತ್ತು ಕೈಗೂ ಎಣ್ಣೆ ಹಚ್ಕೊಂಡ್ಬಿಟ್ಟು ತೆಳ್ಳಗೆ ತಟ್ಕೋತಾ ಹೋಗಬೇಕು ಬಟರ್ ಶೀಟ್ ಮೇಲೆ ರೊಟ್ಟಿನ. ಎಷ್ಟು ತೆಳ್ಳಗೆ ತಟ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಇದನ್ನು ಉಜ್ಜೋಕ್ಕೆ ಬರಲ್ಲ, ಆದಷ್ಟು ತಟ್ಟಲೇಬೇಕು. ನೆಕ್ಸ್ಟು ತೆಳ್ಳಗೆ ರೊಟ್ಟಿನ ತಟ್ಕೊಂಡ್ಮೇಲೆ ಬೇಯಿಸಿಟ್ಕೊಂಡಿರೋ ಅವರೆಕಾಳನ್ನ ರೊಟ್ಟಿ ಮೇಲೆ ಹಾಕಿ ತಟ್ಟಬೇಕು. ನಾನು ರೊಟ್ಟಿ ಜೊತೆನೇ ಕಲಿಸ್ಕೋಬೋದಿತ್ತು ಅವರೆಕಾಳನ್ನ. ಯಾಕೆ ಕಳಿಸ್ಕೊಳ್ಳಿಲ್ಲ ಅಂದರೆ ರೊಟ್ಟಿ ತಟ್ಟೋಕ್ಕೆ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಅವರೆಕಾಳನ್ನ ರೊಟ್ಟಿ ಮೇಲೆ ಹಾಕಿ ಮತ್ತೆ ಒಂದು ರೌಂಡು ಕ್ಲೀನಾಗಿ ತಟ್ಕೋತಾ ಇದ್ದೀನಿ. ನೆಕ್ಸ್ಟು ಕಾದಿರೋ ಹಂಚು ಮೇಲೆ ತಟ್ಟಿಟ್ಟಿರೋ ಅಂಥ ರೊಟ್ಟಿನ ಹಾಕ್ತಾಯಿದ್ದೀನಿ. ಮಧ್ಯದಲ್ಲಿ ಹೋಲ್ ಏನಕ್ಕೆ ಮಾಡಿರೋದು ಅಂದರೆ ಸುತ್ತ ಚೆನ್ನಾಗಿ ಬೇಯುತ್ತೆ, ಮಧ್ಯದಲ್ಲೆಲ್ಲ ಚೆನ್ನಾಗಿ ಬೇಯುತ್ತೆ ಅಂತ. ಆಮೇಲೆ ಸುತ್ತ ಎಣ್ಣೆ ಹಾಕ್ಬಿಟ್ಟು ಬೇಯಿಸಬೇಕು. ಆ್ಯಕ್ಚುಲಿ ತಾಳಿಪಟ್ಟು ಮಾಡೋಕ್ಕೆ ತುಂಬ ಜಾಸ್ತಿ ಎಣ್ಣೆ ಕನ್ಸ್ಯೂಮ್ ಮಾಡುತ್ತೆ. ಎಣ್ಣೆ ಜಾಸ್ತಿ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ನಾನು ಆದಷ್ಟು ಕಮ್ಮಿ ಎಣ್ಣೆ ಯೂಸ್ ಮಾಡಿ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ರೆಡಿ ಆಯಿತು ಅಕ್ಕಿ ರೊಟ್ಟಿ, ತುಂಬ ಚೆನ್ನಾಗಾಗಿತ್ತು. ಇದನ್ನು ಕೆಂಪು ಚಟ್ನಿ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಕಾಯಿ ಚಟ್ನಿ ಜೊತೆ, ಶೇಂಗಾ ಚಟ್ನಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ನು. ನೀವು ಟ್ರೈ ಮಾಡಿ ನೋಡಿ.
ಇವತ್ತಿನ ರೆಸಿಪಿ ಅಕ್ಕಿ ರೊಟ್ಟಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ನಿಮ್ಮನೇಲೂ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು.